ವಿಡಿಯೋನ ಸ್ಟಾರ್ಟ್ ಮಾಡೋಣ ವೀಕ್ಷಕರೇ. ಅದಕ್ಕಿಂತ ಮುಂಚೆ ನೀವು ಕೊಡುವ ಒಂದೇ ಒಂದು ಲೈಕ್ ನಮಗೆ ಸಪೋರ್ಟ್ ಆಗಿರುತ್ತೆ. ದಯಮಾಡಿ ವಿಡಿಯೋನ ಲೈಕ್ ಮಾಡಿ, ಅದರ ಜೊತೆಗೆ ನಮ್ಮ ಯೂಟ್ಯೂಬ್ ವಾಹಿನಿಯನ್ನು ಕೂಡ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. GPSTR HSTR PU ಲೆಕ್ಚರರ್ ರಿಕ್ರೂಟ್ಮೆಂಟ್ ಕುರಿತು ಇಂದಿನ ಈ ಒಂದು ವಿಡಿಯೋದಲ್ಲಿ ಚರ್ಚೆ ಮಾಡ್ತಾ ಬರೋಣ. ನೋಟಿಫಿಕೇಶನ್ ಬರ್ತಾ ಇದೆ. ಸೊ ಶಿಕ್ಷಣ ಇಲಾಖೆ ಸಿದ್ಧತೆಯನ್ನು ಕೂಡ ಮಾಡಿಕೊಂಡಿದೆ ಶಿಕ್ಷಕರ ನೇಮಕಾತಿಗೆ. ಬನ್ನಿ ಆಗಿದ್ದಲ್ಲಿ ಏನಿದೆ ಮಾಹಿತಿ ಅಂತ ಡಿಸ್ಕಸ್ ಮಾಡೋಣ ವೀಕ್ಷಕರೇ. ಬಹಳ ದಿನಗಳಿಂದ ಕಾಯ್ತಾ ಇದ್ದೀರಾ, ನೋಟಿಫಿಕೇಶನ್ ಇವತ್ತು ಬರುತ್ತೋ ನಾಳೆ ಬರುತ್ತೋ ಅನ್ನೋದ್ರ ಬಗ್ಗೆ. GPSTR HSTR ಮತ್ತು PU ಲೆಕ್ಚರರ್ ರಿಕ್ರೂಟ್ಮೆಂಟ್ ನೇಮಕಾತಿ ಕುರಿತು ಪ್ರಮುಖ ಅಪ್ಡೇಟ್ ನೋಡ್ತಾ ಬಂದರೆ, ಶಿಕ್ಷಣ ಇಲಾಖೆಯಿಂದ ಖಾಲಿ ಹುದ್ದೆಗಳ ವಿವರ ಏನು ಸಂಗ್ರಹಣೆ ನಡೆಯುತ್ತಿದೆ. ಆರ್ಥಿಕ ಇಲಾಖೆ ಅನುಮತಿ ನಂತರ ನೇಮಕಾತಿ ಪ್ರಕ್ರಿಯೆ ವೇಗ ಪಡೆಯಲಿದೆ. ಸೊ ಈಗ ಶಿಕ್ಷಕ ಆಕಾಂಕ್ಷಿಗಳಿಗೆ ಒಂದು ಸುವರ್ಣಾವಕಾಶ ಅಂತಲೇ ಹೇಳ್ಬೋದು. ನೋಟಿಫಿಕೇಷನ್ ಡೇಟ್ಸ್ಗಳು ಐ ಥಿಂಕ್ ಟೆಂಟೇಟಿವ್ ಆಗಿ ಎಕ್ಸ್ಪೆಕ್ಟೆಡ್ ಇದೆ. ಅಫಿಷಿಯಲ್ ಅಧಿಕೃತ ಇನ್ನೂ ಯಾವುದೇ ಅಧಿಸೂಚನೆಗಳ ಕುರಿತು ಮಾಹಿತಿ ಬರ್ತಾ ಇಲ್ಲ. ಮಾನ್ಯ ಶಿಕ್ಷಣ ಸಚಿವರು ನೋಟಿಫಿಕೇಷನ್ ಆದಷ್ಟು ಬೇಗ ನಾವು ಮಾಡ್ತೀವಿ, ಕಾಲ್ ಫಾರ್ಮ್ ಮಾಡ್ತೀವಿ ಅನ್ನೋದ್ರ ಬಗ್ಗೆ ಮಾಹಿತಿಯನ್ನು ನೀಡ್ತಾ ಇದ್ದಾರೆ. ಬಟ್ ಇನ್ನೂ ಕೂಡ ನೋಟಿಫಿಕೇಷನ್ ರಿಲೀಸ್ ಆಗಿಲ್ಲ. ಟೆಂಟೇಟಿವ್ ಆಗಿ ನೋಡ್ತಾ ಬಂದರೆ ಎಕ್ಸಾಮಿನೇಷನ್ ಐ ಥಿಂಕ್ ನೋಟಿಫಿಕೇಷನ್ ಮೇ ಬಿ ಏಪ್ರಿಲ್ ಅಥವಾ ಮೇನಲ್ಲಿ ನಿಮಗೆ ಬರಬಹುದು. ಅಪ್ಲಿಕೇಶನ್ ಸ್ಟಾರ್ಟ್ ಆಗುತ್ತೆ. ಅದಾದಮೇಲೆ ನಿಮಗೆ ಎಕ್ಸಾಮಿನೇಷನ್ ಡೇಟ್ಸ್ ಕೂಡ ಜೂನ್ ಜುಲೈನಲ್ಲಿ ನಡೆದರೆ ಮುಂದಿನ ಅಕಾಡೆಮಿಕ್ ಇಯರ್ ವೇಳೆಗೆ ನಾವು ನೇಮಕಾತಿ ಮಾಡ್ತೀವಿ ಅನ್ನೋದ್ರ ಬಗ್ಗೆ ಶಿಕ್ಷಣ ಸಚಿವರು ಭರವಸೆಯನ್ನು ಕೂಡ ನೀಡಿದ್ದಾರೆ. ಸೊ GPSTR HSTR ಮತ್ತು PU ಲೆಕ್ಚರರ್ ರಿಕ್ರೂಟ್ಮೆಂಟ್. ಸೊ ಹಾಗಾಗಿ ನಿಮ್ಮ ಪ್ರಿಪ್ರೇಷನ್ನ ನೀವು ಸ್ಟಾರ್ಟ್ ಮಾಡಿಕೊಳ್ಳಿ. ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ ಆಗಲಿ. ಸೊ ಕಾಂಪಿಟೇಷನ್ ಲೆವೆಲ್ ಬಹಳ ಹೈ ಆಗಿರುತ್ತೆ ವೀಕ್ಷಕರೇ. ಬಿಕಾಸ್ ಭಾಳ ವರ್ಷಗಳಿಂದ ನೇಮಕಾತಿ ಆಗಿಲ್ಲ. PST ಆಗಲಿ HSTR ಆಗಲಿ. GPT 2022 ಕಾಲ್ ಫಾರ್ಮ್ ಮಾಡಿದೆ. ಮತ್ತು ಪೋಸ್ಟ್ಗಳು ಕಡಿಮೆ ಇರೋ ಕಾರಣದಿಂದ ಕಾಂಪಿಟೇಷನ್ ಲೆವೆಲ್ ಬಹಳನೇ ಹೈ ಆಗಿರುತ್ತೆ. ನಿಮ್ಮ ಪ್ರಿಪ್ರೇಷನ್ನ ಸ್ಟಾರ್ಟ್ ಮಾಡಿ. ಮಾಹಿತಿ ಇಷ್ಟದಲ್ಲಿ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್. ಥ್ಯಾಂಕ್ ಯು ಫ್ರೆಂಡ್ಸ್.